ಈಗಾಗಲೇ TET ಎಕ್ಸಾಮನ್ನು ಬರೆದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಪ್ಯಾಟರ್ನ್ ಗೊತ್ತಿರುತ್ತೆ, ಅವರಿಗೆ 150 ಮಾರ್ಕ್ಸ್ ಎಲ್ಲ ಹೇಗೆ ಕ್ಲಾರಿಫಿಕೇಶನ್ ಆಗಿರುತ್ತೆ, ಕ್ವಶನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಸೊ TET ಎಕ್ಸಾಮನ್ನು ಫೇಸ್ ಮಾಡದಿರತಕ್ಕಂಥ ಅಭ್ಯರ್ಥಿಗಳಿಗೆ ಹಲವಾರು ಕ್ಯೂರಿಯಾಸಿಟೀಸ್ ಇರುತ್ತೆ, ಕುತೂಹಲ ಇರುತ್ತೆ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ. ಸೊ ಮೊದಲು ನೀವೇನು ಮಾಡಬೇಕಂದ್ರೆ ಸಾಧ್ಯವಾದಷ್ಟು 1 ವರ್ಷದ ಅಥವಾ 2 ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೀವು ಫಸ್ಟು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಪ್ರಿಪೇರ್ ಆಗಲಿಕ್ಕೆ ಹೋಗಬೇಡಿ ಮೊದಲೇ ಯಾವುದೇ ಕಾರಣಕ್ಕೂ. ಸೊ ಮೊದಲು ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿಕೊಂಡು ಸೊ ಒಂದ್ಸಲ ಆ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡಿ ನಿಮಗೆ. ಸೊ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಆನ್ ಐಡಿಯಾ ಅಬೌಟ್ TET ಎಕ್ಸಾಮಿನೇಷನ್. ಅಂದರೆ ಮುಂದೆ ನಡೀತಕ್ಕಂಥ ಒಂದು TET ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮೈಂಡಲ್ಲಿ ಒಂದು ಐಡಿಯಾ ಕ್ರಿಯೇಟ್ ಆಗುತ್ತೆ. ಸೊ ಫಸ್ಟ್ ಅದನ್ನು ಮಾಡಬೇಕು. ಅದಾದ ನಂತರದಲ್ಲಿ ಆ್ಯಂಡ್ ಯು ಹ್ಯಾವ್ ಟು ಬಿ ಗೆಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಯು ಹ್ಯಾವ್ ಟು ಗೆಟ್ ದ ಪ್ರೀವಿಯಸ್ ಇಯರ್ ಸಿಲೆಬಸ್. ಈಗ ಪಠ್ಯ ಪುಸ್ತಕದ ಪರಿಷ್ಕರಣೆ ನಡೀತಾ ಇದೆ. ಸೊ ವಾಟ್ ಎವರ್ ಇಟ್ ಮೇ ಬಿ, ಏನೇ ಆಗಲಿ, ಇನ್ ಕೇಸ್ ಕೆಲವೊಂದು ವಿಷಯಗಳು ಚೇಂಜಸ್ ಆದರೂ ಕೂಡ ನಿಮಗೆ 70 to 80% TET ಸಿಲೆಬಸ್ಸು ಪ್ರೀವಿಯಸ್ ಇಯರ್ನಲ್ಲಿ ಏನು ಕೊಟ್ಟಿರೋ ಅದೇ ಇರುತ್ತೆ, ನಿಮಗೆ ಲಾಟ್ ಆಫ್ ಚೇಂಜಸ್ ಆಗಲ್ಲ. ಹಾಗಾಗಿ ಸೊ ಮೊದಲು ಕ್ವಶನ್ ಪೇಪರ್ಸನ್ನ ಡೌನ್ಲೋಡ್ ಮಾಡಿ ಅದನ್ನು ಒಂದ್ಸಲ ರೆಫರ್ ಮಾಡಿ. ಅದಾದ ನಂತರದಲ್ಲಿ ಅದರ ಜೊತೆಗೆ TET ಸಿಲೆಬಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಇದು ನೀವು ಮಾಡ್ತಕ್ಕಂಥ ಬೇಸಿಕ್ ವರ್ಕು. ಅಂದರೆ ಈಗ TET ಎಕ್ಸಾಮನ್ನು ಹೊಸದಾಗಿ ಯಾರೆಲ್ಲ ಫೇಸ್ ಮಾಡ್ತಿದ್ದಾರೆ ಅವ್ರಿಗೆ ಹೇಳ್ತಾ ಇರ್ತಕ್ಕಂಥ ಫಸ್ಟ್ ಅಂದರೆ ನನ್ನ ಮೊದಲ ಹಂತದ ಮಾತುಗಳಿದು. ಆ್ಯಸ್ ಪರ್ ಐ ಟೋಲ್ಡ್ ಬಿಫೋರ್, ಈ TET ಎಕ್ಸಾಮ್ ಅಂತ ಅಂದ ತಕ್ಷಣ ಇಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ರೀಡಿಂಗ್ ಜೊತೆಗೆ ನಿಮ್ಮ ಸ್ಮಾರ್ಟ್ನೆಸ್ ಮತ್ತು ವೇ ಆಫ್ ಕಾಂಪ್ರೆನ್ಷನ್ ಪವರ್ ಇದೆಯಲ್ಲ, ಅದಂತೂ ಇಲ್ಲಿ ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಕೆಲವೊಂದು ಸಲ ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಚೆನ್ನಾಗಿ ಓದೋರೆಲ್ಲ ಏನಕ್ಕೆ ಎಲಿಜಿಬಲ್ ಆಗಲ್ಲ ಅಂದರೆ, ಸೊ ದೇರ್ ಕಾಂಪ್ರೆನ್ಷನ್ ಎಬಿಲಿಟಿ ಲೆವೆಲ್ ಈಸ್ ಟೂ ಲೋ. ಸೊ ಅವರ ಒಂದು ಗ್ರಹಿಕೆಯ ಸಾಮರ್ಥ್ಯ ಏನಿರುತ್ತೆ, ಒಂದು ಪ್ರಶ್ನೆಯನ್ನು ಓದ್ಕೊಂಡು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ರೀತಿ ಏನಿರುತ್ತೆ, ಸೊ ಅದರ ಒಂದು ಪ್ರಮಾಣ ಇಲ್ಲಿ ಕಡಿಮೆ ಇರುತ್ತೆ. ಸೊ ಹೆನ್ಸ್ ದೇ ವೋಂಟ್ ಗೆಟ್ ಎಲಿಜಿಬಲ್. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕೃತವಾದ ವೆಬ್ಸೈಟ್ಗೆ ನೀವೇನಾದರೂ ವಿಸಿಟ್ ಮಾಡಿದ್ರೆ ನಿಮಗೆ ಅಲ್ಲಿ ಸೊ TET ರೆಫರೆನ್ಸ್ ಬುಕ್ ಅಂದ್ಬಿಟ್ಟು ಅವರೇ ಕೊಟ್ಟಿದ್ದಾರೆ. ಅಂದರೆ ಯಾರೆಲ್ಲ ಹೊಸದಾಗಿ TET ಎಕ್ಸಾಮನ್ನು ತಗೊಳ್ತಾ ಇದ್ದಾರೋ ಅಥವಾ ಈಗಾಗಲೇ TET ಎಕ್ಸಾಮ್ ತೊಗೊಂಡು ಎಲಿಜಿಬಲ್ ಆಗಿದ್ದಾರೋ ಅವರು ಇನ್ನೊಂದು ಸಲ ಅಪ್ಲೈ ಮಾಡ್ಬೋದು. ಸ್ಕೋರ್ ಜಾಸ್ತಿ ಬಂದರೆ ಆಟೋಮ್ಯಾಟಿಕಲಿ ಅವರ ಹಳೆ ಒಂದು ಎಲಿಜಿಬಲ್ ಸರ್ಟಿಫಿಕೇಟ್ ಎಂಡ್ ಆಗುತ್ತೆ. ಸೊ ಇದು ಇಬ್ಬರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ಈಗ TET ಎಕ್ಸಾಮನ್ನು ತಗೊಳ್ತಾ ಇರೋರು ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಅಂತಕ್ಕಂಥ ಒಂದು ರೆಫರೆನ್ಸ್ ಬುಕ್ಕನ್ನು ಲಿಸ್ಟನ್ನು ಅವರೇ ಬಿಟ್ಟಿದ್ದಾರೆ. ಸೊ ರೆಫರೆನ್ಸ್ ಬುಕ್ ಲಿಸ್ಟನ್ನು ನಮ್ಗೆ ನೋಡಿದಾಗ ನನಗೇನಿಸ್ತು ಅಂದರೆ ಇಸ್ ಲೈಕ್ ಅದು ಹೇಗಿದೆ ಅಂದರೆ 5 to 6 pages PDF ಇದೆ. ಎಲ್ಲ ಆರ್ಟ್ಸ್ ಆ್ಯಂಡ್ ಸೈನ್ಸು ಮ್ಯಾಥ್ಸು ಇವೆಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೂ ಸೇರಿಸಿ ಮಾಡಿರ್ತಕ್ಕಂಥ ರೆಫರೆನ್ಸ್ ಬುಕ್ ಅದು ಹೆಂಗಿದೆಯಪ್ಪ ಅಂದ್ರೆ ನೋಡಿದ್ರೆ ಇಸ್ ಲೈಕ್ ಈ KS AS ಎಕ್ಸಾಮ್ಸ್ಗೆ ನಿಮಗೆ ರೆಫರೆನ್ಸ್ ಬುಕ್ ಕೊಡ್ತಾರಲ್ಲ ನೋಡಿ, ಆ ಒಂದು ವೇನಲ್ಲಿದೆ. ಎಲ್ಲ CBSE ಸಿಲೆಬಸ್ ವೈಸ್ ಕೊಟ್ಟಿರೋದವರು. ಹಾಗಾಗಿ ನೀವು ಆ ಬುಕ್ಕನ್ನೇ ರೆಫರ್ ಮಾಡಬೇಕು ಅಂತಕ್ಕಂಥ ಏನು ನೆಸೆಸಿಟಿ ಇಲ್ಲ, ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಸಮಾನವಾಗಿರ್ತಕ್ಕಂಥ ಇನ್ನೂ ಬೇರೆ ಬೇರೆ ರೀತಿಯ ಬುಕ್ಸ್ ಇದೆ, ಲಿಸ್ಟ್ ಇದೆ. ಸೊ ಅವುಗಳ ಮೊರೆ ಹೋದರೆ ನೀವು ಖಂಡಿತವಾಗ್ಲೂ TET ಎಕ್ಸಾಮಲ್ಲಿ ಆರಾಮಾಗಿ ಎಲಿಜಿಬಲ್ ಆಗ್ಬೋದು. ಈವನ್ 100 and above ಸ್ಕೋರನ್ನು ಭಾಳ ಸಿಂಪಲ್ ಆಗಿ ಒಂದು ಈಸಿ ವೇನಲ್ಲಿ ಸ್ಕೋರ್ ಮಾಡ್ತಕ್ಕಂಥ ಚಾನ್ಸಸ್ಸು ನಿಮಗೆ ಬಹುತೇಕ ಇರುತ್ತೆ. ಹಾಗಾಗಿ ಈಗ ಡಿಪಾರ್ಟ್ಮೆಂಟ್ ಕೊಡ್ತಕ್ಕಂಥ ರೆಫರೆನ್ಸ್ ಬುಕ್ಕನ್ನೇ ಫೈನಲ್ಲು ಅದನ್ನೇ ಓದ್ಕೊಳ್ಬೇಕು ಅಂತಕ್ಕಂಥ ಒಂದು ಸೊ ಆ ಥರ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ ಇಲ್ಲಿ. ನೋಡಿ, ಇವಾಗ ಒಂದು ಕಡೆಯಿಂದ ಯಾವ್ಯಾವ ಬುಕ್ಸ್ TET ಎಕ್ಸಾಮಿನೇಷನ್ಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ನಾನು ಹೇಳ್ತಕ್ಕಂಥ ಎಲ್ಲ ಬುಕ್ಸ್ ಲಿಸ್ಟ್ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಕ್ಲೋಸ್ ಆಗುತ್ತೆ, ಹಾಗೆಯೇ ಅಬ್ಸರ್ವ್ ಮಾಡಿ. ನೋಡಿ, ಮೊದಲನೇದಾಗಿ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ 5 ರಿಂದ 10ನೇ ತರಗತಿಯ ಎಲ್ಲ ಪಠ್ಯ ಪುಸ್ತಕಗಳು. ಇಷ್ಟು ಅಂದರೆ ನಿಮಗೆ 5th ಇಂದ ಹಿಡಿದು ಈವನ್ 10th ತನಕ ಎಲ್ಲ ಪ್ರೈಮರಿ ಮತ್ತು ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಅದು ನಿಮಗೆ ಮೇನ್ ಇಲ್ಲಿ ಮೊದಲನೇ ವರ್ಕ್. ಅದು ಸಮಾಜ ವಿಜ್ಞಾನ, ಮ್ಯಾಥ್ಸ್, ಸೈನ್ಸ್ ಎಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೂ ಕೂಡ, ಅಂದರೆ ಯಾರೆಲ್ಲ TET ಎಕ್ಸಾಮನ್ನು ಫೇಸ್ ಮಾಡ್ತೀರಾ ಸೊ ಆ ಥರದ ಎಲ್ಲ ವಿದ್ಯಾರ್ಥಿಗಳಿಗೂ ಈ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ನೀವೇನು ಬುಕ್ಸನ್ನು ರೆಫರ್ ಮಾಡ್ತೀರಾ ಸೊ ಇಲ್ಲಿ ಸಿಲೆಬಸ್ಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ವಿಷಯಗಳು ಕ್ಲಬ್ ಆಗಿರುತ್ತೆ. ಹೆಚ್ಚು ಕಡಿಮೆ ನಿಮಗೆ ಈವನ್ 70% ಸಿಲೆಬಸ್ ಇಲ್ಲೇ ಕವರ್ ಅಪ್ ಆಗಿಬಿಡುತ್ತೆ. ಹಾಗಾಗಿ ಪ್ರೈಮರಿ ಮತ್ತು ಹೈಸ್ಕೂಲ್ ಬುಕ್ಸೇ ಮೇಯ್ನ್ ಇಲ್ಲಿ. ಸೊ ಅವುಗಳನ್ನು ನೀವು ಮೊದಲು ಕಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಕನ್ನಡ ವ್ಯಾಕರಣಕ್ಕೆ ಒಂದು ಒಳ್ಳೆಯ ಪುಸ್ತಕ ಇದೆ, ಕನ್ನಡ ವ್ಯಾಕರಣ ಮತ್ತು ರಚನೆ ಅಂತಕ್ಕಂಥ ಒಂದು ಬುಕ್ ಅದು. ಸೊ ಅದನ್ನು ಎನ್ ಗೋಪಾಲಕೃಷ್ಣ ಉಡುಪ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥ ಒಂದು ಬುಕ್ಕು. ಅಂದರೆ ಈ ಪುಸ್ತಕ ಏನಕ್ಕೆ ವಿಶೇಷ ಅಂದರೆ ಅಲ್ಲಿ ಇರ್ತಕ್ಕಂಥ ಒಂದು ವಿವರಣಾ ಶೈಲಿ ಆಗಿರ್ಬೋದು, ಅವರು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಾಗಿರ್ಬೋದು, ಇದನ್ನು ಸೊ ಮೊದಲನೇ ಸಲ ಓದಿದ್ರು ಕೂಡ ಭಾಳ ನೀಟಾಗಿ ಬಹಳ ಬೇಗ ಅರ್ಥ ಆಗುವ ಒಂದು ರೀತಿಯಲ್ಲಿ ಆ ಬುಕ್ಕನ್ನು ಅದ್ಭುತವಾಗಿ ಆ ಶಬ್ದಗಳನ್ನು ಬಳಸಿ ಅವರು ಸೊ ಬರೆದಿದ್ದಾರೆ. ಹಾಗಾಗಿ ಸಾಧ್ಯ ಆದರೆ ಆ ಬುಕ್ಕನ್ನು ತರಿಸ್ಕೊಳ್ಳಿ. ಕನ್ನಡ ವ್ಯಾಕರಣ ಮತ್ತು ರಚನೆ ಅಂತ ಎನ್ ಗೋಪಾಲಕೃಷ್ಣ ಉಡುಪ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥ ಬುಕ್ ಅದು ಕನ್ನಡ ವ್ಯಾಕರಣಕ್ಕೆ. ನೆಕ್ಸ್ಟು ಇಂಗ್ಲೀಷ್ ಗ್ರಾಮರ್ಗೆ 2 ಬುಕ್ ಇದೆ, ಈಸಿ ಇಂಗ್ಲೀಷ್ ಗ್ರಾಮರ್ ಅಂತ. ಸೊ ಇದನ್ನು ಬರೆದಿರೋರು ಆನಂದರಾವ್ ಎಸ್ ಕಾಳೆ ಅಂತಕ್ಕಂಥವ್ರು. ಸೊ ಇನ್ನು ಅದನ್ನು ಬಿಟ್ಟರೆ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಅಂತ ಇದೆ ಇನ್ನೊಂದು, ದಟ್ ಈಸ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್, ಡಾಕ್ಟರ್ NG ಕೋಟೆಸ್ ಅಂತಕ್ಕಂಥವ್ರು ಬರೆದಿರೋದು. ಸೊ ಈ ಬುಕ್ಸೇ ಅಂತಲ್ಲ, ನಾನು ಹೇಳೋ ಬುಕ್ಸೇ ಅಂತಲ್ಲ. ಸೊ ಇಂಗ್ಲೀಷ್ ಗ್ರಾಮರ್ ಅಂತ ಬಂದಾಗ ನೀವು ಯಾವುದೇ ಇಂಗ್ಲೀಷ್ ಬುಕ್ಕನ್ನು ರೆಫರ್ ಮಾಡಿ, ಯಾಕೆಂದರೆ ನಿಮಗೆ ಕೇವಲ ಒಂದು ಇಂಗ್ಲೀಷ್ ಬುಕ್ಕಲ್ಲಿ ನಿಮಗೆ ಎಲ್ಲ ಥರದ ಗ್ರಾಮ್ಯಾಟಿಕಲ್ ಆ್ಯಕ್ಟಿವಿಟೀಸ್ ಅಥವಾ ಗ್ರಾಮ್ಯಾಟಿಕಲ್ ಕಂಟೆಂಟ್ಸು ನಿಮಗೆ ಇರಲ್ಲ. ಹಾಗಾಗಿ
ಅಟ್ಲೀಸ್ಟ್ ಕನಿಷ್ಠ ಅಂದರೆ ಒಂದು 2 ಇಂಗ್ಲೀಷ್ ಬುಕ್ಕನ್ನಾದರೂ ನೀವು ರೆಫರ್ ಮಾಡಬೇಕು ಇಂಗ್ಲೀಷ್ ಗ್ರಾಮರ್ಗೆ. ಆಮೇಲೆ ಇನ್ನೊಂದು ಭಾಳ ವಿಶೇಷವಾಗಿ ಇಲ್ಲಿ ನೀವು ಯಾವುದೇ ಇಂಗ್ಲೀಷ್ ಗ್ರಾಮರ್ ಬುಕ್ಕನ್ನು ತರಿಸ್ಕೊಂಡು ಅಥವಾ ಕಲೆಕ್ಟ್ ಮಾಡಿಕೊಂಡು ನೀವು ಓದೋ ಪ್ರಯತ್ನ ಮಾಡ್ತಾ ಇರುವಾಗ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಇರ್ತಕ್ಕಂಥ ಎಲ್ಲ ಕಂಟೆಂಟ್ಸನ್ನು ನೀವು ಒಂದು ಕಡೆಯಿಂದ ಓದ್ಕೊಳ್ಳೇಬೇಕು. ನೋಡಿ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಕ್ಕಂಥ ಮೇನ್ ಕಂಟೆಂಟಲ್ಲಿ ಆ್ಯಂಡ್ ವಿ ವಿಲ್ ಸಿ ದ ಸೋ ಮೆನಿ ಕ್ಲಾಸಿಫಿಕೇಶನ್, ನೌನು, ಪ್ರನೌನು, ವರ್ಬು, ಅಡ್ವರ್ಬು, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಆ್ಯಂಡ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಆಗಿರ್ಬೋದು, ಅಥವಾ ಅದನ್ನು ಬಿಟ್ಟರೆ ಪ್ರಿಪೋಸಿಷನ್ ಆಗಿರ್ಬೋದು, ಆರ್ಟಿಕಲ್ ಆಗಿರ್ಬೋದು, ಸೊ ಹೀಗೆ ಟೆನ್ಸಸ್ ಆಗಿರ್ಬೋದು. ಅಂದರೆ ನಿಮಗೆ ಎಲ್ಲ ವಿಷಯಗಳು ಆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಕ್ಕಂಥ ಒಂದು ಕಂಟೆಂಟಲ್ಲೇ ಕವರ್ ಆಗುತ್ತೆ. ಅದೊಂದನ್ನು ನೀವು ನೀಟಾಗಿ ರೆಫರ್ ಮಾಡಿದ್ದೇ ಆದರೆ ನಿಮಗೆ 70 to 80% ಇಂಗ್ಲೀಷ್ ಗ್ರಾಮರು ಅಲ್ಲೇ ಕವರ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ನಿಮಗೆ TET ಇಂಗ್ಲೀಷಲ್ಲಿ ನಿಮಗೆ ಯಾವುದೇ ಗ್ರಾಮ್ಯಾಟಿಕಲ್ ಕ್ವಶನ್ಸ್ ಕೇಳಿದ್ರು ಭಾಳ ಈಸಿಯಾಗಿ ನಿಮಗೆ ಆನ್ಸರ್ ಮಾಡಲಿಕ್ಕೆ ಅದು ಅನುಕೂಲ ಆಗುತ್ತೆ. ಸೊ ಯು ಹ್ಯಾವ್ ಟು ಬಿ ಕೀಪ್ ಇಟ್ ದಿಸ್ ಪಾಯಿಂಟ್ ಆನ್ ಯುವರ್ ಮೈಂಡ್. ಎಜುಕೇಷನ್ ಸೈಕಾಲಜಿಗೆ ಬಂದರೆ ಕಲಿಕಾ ಪ್ರಕ್ರಿಯೆಯ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಅಂತಕ್ಕಂಥ ಒಂದು ಬುಕ್ ಇದೆ. ಸೊ ಡಾಕ್ಟರ್ HV ವಾಮದೇವಪ್ಪ ಅಂತಕ್ಕಂಥ ಬರೆದಿರ್ತಕ್ಕಂಥ ಬುಕ್ ಅದು. ದಟ್ ಈಸ್ ಕಲಿಕಾ ಪ್ರಕ್ರಿಯೆಯ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ. ನಾನು ಈ ಬುಕ್ಕನ್ನ ನಿಮಗೆ ಏನಕ್ಕೆ ಓದಲಿಕ್ಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಯಾವುದೇ ಅಕಾಡೆಮಿ ಅವರಾಗಿರಲಿ ಅಥವಾ ಯಾವುದೇ ಚಾನಲ್ ಅವರಾಗಿರಲಿ ಮಾರ್ಕೆಟಲ್ಲಿ ಬುಕ್ಸನ್ನು ಅವರು ಬರೋದು ಐ ಥಿಂಕ್ ಸೇಲ್ ಮಾಡಬೇಕಾದ್ರೆ ಪರಾಮರ್ಶನ ಗ್ರಂಥವಾಗಿ ಈ ಬುಕ್ಕನ್ನೇ ರೆಫರ್ ಮಾಡೋದು. ನೋಡಿ, ಇದನ್ನು ಬಿಟ್ಟರೆ ಇನ್ನೊಂದು ಟಿ ಮಂಜುನಾಥ್ ಅಂತಕ್ಕಂಥವ್ರದ್ದು ಸೊ ಮತ್ತೊಂದು ಬುಕ್ ಇದೆ. ಸೊ ಅದೇ ಅವ್ರದ್ದು ಎಜುಕೇಷನ್ ಸೈಕಾಲಜಿ ಸಂಬಂಧಪಟ್ಟಾಗಿ ಒಂದು ಬುಕ್ ಬರುತ್ತೆ, TP ಮಂಜುನಾಥ್ ಅಂತ ಅವ್ರ ಹೆಸರು. ಸೊ ಅವ್ರದ್ದು ಬುಕ್ನ ತರಿಸ್ಕೊಳ್ಳಿ ನೀವು. ಸೊ ಇವೆರಡೂ ಬುಕ್ಕು ನಿಮಗೆ TET ಎಕ್ಸಾಮ್ಗೆ ತುಂಬ ಸೂಕ್ತ ಅಂತ ಅನಿಸುತ್ತೆ. ಈ ವಾಮದೇವಪ್ಪ ಸರ್ ಬರೆದಿರ್ತಕ್ಕಂಥ ಬುಕ್ಕಲ್ಲಂತೂ ತುಂಬ ವಿಷಯಗಳು ಅಡಕವಾಗಿದೆ ಇಲ್ಲಿ. ಸೊ ಆದರೆ ನಿಮಗೆ ಎಜುಕೇಷನ್ ಸೈಕಾಲಜಿ, ನಿಮಗೆ ಸೈಕಾಲಜಿ ಬಂದು 30 ಮಾರ್ಕ್ಸ್ಗಷ್ಟೇ ಇರುತ್ತೆ TET ಎಕ್ಸಾಮಲ್ಲಿ. ಆ 30 ಅಂಕಗಳಿಗೆ ಸಿಲೆಬಸ್ನಲ್ಲಿ ಎಷ್ಟು ವಿಷಯಗಳಿರುತ್ತೆ ಆ ವಿಷಯಗಳಿಗೆ ಅನುಗುಣವಾಗಿ ಸ್ಟೆಪ್ ವೈಸ್ ಹಂತವಾಗಿ ನೀವು ಈ ವಾಮದೇವಪ್ಪ ಸರ್ ಬುಕ್ಕಲ್ಲಿ ಗುರ್ತಾಕೊಂಡು ನೀವು ಪ್ರಿಪೇರ್ ಆಗಬೇಕು. ಯಾಕಂದರೆ ಈ ವಾಮದೇವಪ್ಪ ಸರ್ ಬುಕ್ಕಲ್ಲಿ ನೀವು ಕಂಟೆಂಟ್ ನೋಡಿಬಿಟ್ರೆ ತುಂಬಾ ಇದೆ ಅಲ್ಲಿ ಸಿಲೆಬಸ್. ಹಾಗಾಗಿ ನಿಮಗೆ TETಯಲ್ಲಿ ಎಷ್ಟು ಸಿಲೆಬಸ್ ಇದೆ ಅಷ್ಟು ಸಿಲೆಬಸ್ಗೆ ಮಾತ್ರ ಈ ಬುಕ್ಕನ್ನ ನೀವು ಇಟ್ಕೊಂಡು ಪ್ರಿಪೇರ್ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ, ಈಗ ಆಲ್ರೆಡಿ ನಾನು ಸಮಾಜ ವಿಜ್ಞಾನಕ್ಕೆ ಮತ್ತು ಈ ಮ್ಯಾಥ್ಸು ಸೈನ್ಸ್ ಅವ್ರಿಗೆ ನಾನು 5th to 10th ನೀವು ಬುಕ್ಸನ್ನು ರೆಫರ್ ಮಾಡಿ ಅಂತ ಹೇಳಿದ್ದೀನಿ. ಆ್ಯಂಡ್ ಇನ್ನೊಂದು ಈ ಸೋಷಿಯಲ್ ಸೈನ್ಸ್ ಅಂದರೆ ಆರ್ಟ್ಸ್ ವಿದ್ಯಾರ್ಥಿಗಳು ಯಾರು TET ಎಕ್ಸಾಮ್ ಫೇಸ್ ಮಾಡ್ತಿದ್ರು ಅವರು 2015ರಲ್ಲಿ ಒಂದು ಕರ್ನಾಟಕ ಸರ್ಕಾರದ ಪಠ್ಯಪುಸ್ತಕ ಇತ್ತು. ನೋಡಿ, ಇವಾಗೆಲ್ಲ ಏನಾಗ್ಬಿಟ್ಟಿದೆ ಸೋಷಿಯಲ್ ಸೈನ್ಸಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ಸೆಮಿಸ್ಟರ್ ವೈಸ್ ಮಾಡಿಬಿಟ್ಟಿದ್ದಾರೆ ಅದನ್ನು. ಬಟ್ 2010 ನೀವು 11, 12, 13, 14, 15 ಅಂದರೆ ನೀವು ಪ್ರೀವಿಯಸ್ ಇಯರ್ಸ್ ಸ್ವಲ್ಪ ಹಿಂದೆ ಹೋದರೆ ಅಲ್ಲಿ 2015ರಲ್ಲಿ ಒಂದು ಸಮಾಜ ವಿಜ್ಞಾನ ಬುಕ್ ಇತ್ತು. ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಈ ಬುಕ್ಕಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ಇಲ್ಲ, ನಿಮಗೆ ಒಂದೇ ಬುಕ್ಕಲ್ಲಿ ಅಷ್ಟು ವಿಷಯಗಳನ್ನು ಕವರಪ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದೊಂದೇ ಬುಕ್ ಯಾರಾದರೂ ನೋಡಿ ನಿಮ್ಮ ಹಳೆ ವಿದ್ಯಾರ್ಥಿಗಳು ಹತ್ರ ಅಂದರೆ ಈಗ ಯಾರು ಹೈಸ್ಕೂಲಲ್ಲಿ ರೆಫರ್ ಮಾಡಿಬಿಟ್ಟು ಈಗ ಯಾರು ಅದನ್ನು ಹೈಸ್ಕೂಲ್ ಬಿಟ್ಟು ಕಾಲೇಜಲ್ಲಿ ಓದ್ತಾ ಇದ್ರು, ಯಾರಿಗೆ ಗೊತ್ತು ಅವ್ರ ಹತ್ರ ಏನಾದರೂ ಈ ಪ್ರೀವಿಯಸ್ ಇಯರ್ ಈ ಥರದ ಟೆಕ್ಸ್ಟ್ ಬುಕ್ಸನ್ನು ಅವ್ರೇನಾದರೂ ಇಟ್ಟಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಾಧ್ಯ ಆದರೆ ಎಲ್ಲಿ ಸಿಗುತ್ತೋ ಅಲ್ಲದನ್ನು ತರಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಯಾಕೆಂದರೆ ಭಾಳ ಅದ್ಭುತವಾಗಿದೆ 2015 ಅದು ಟೆಕ್ಸ್ಟ್ ಬುಕ್, ಅದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರೋದು. ಬಹುತೇಕ 80 ಭಾಗ ನಿಮಗೆ ಅಲ್ಲಿ ಸಿಲೆಬಸ್ ಕವರ್ ಆಗಿದೆ. ಪ್ರತಿಯೊಂದು ವಿಷಯಗಳನ್ನು ಕೂಡ ಭಾಳ ಅದ್ಭುತವಾಗಿ ಕೊಟ್ಟಿದ್ದಾರೆ. ಅದೊಂದನ್ನು ರೆಫರ್ ಮಾಡಿಬಿಟ್ರೆ ನಿಮಗೆ ಸೋಷಿಯಲ್ ಸೈನ್ಸಲ್ಲಿ 80 ಭಾಗ ನೀವು ಪ್ರಿಪೇರ್ ಆದಂಗೆ. ಹಾಗಾಗಿ ಇಫ್ ಪಾಸಿಬಲ್ ಆ ಒಂದು ಬುಕ್ನ ತರಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಕನ್ನಡ ವ್ಯಾಕರಣ, ಇಂಗ್ಲೀಷ್ ವ್ಯಾಕರಣ ಅಂದರೆ 2 ಗ್ರಾಮರ್ಗೆ ಈಗಾಗಲೇ ನಿಮಗೆ TET ಸಿಲೆಬಸ್ಸಲ್ಲಿ ಏನು ಕಂಟೆಂಟ್ಸ್ ಕೊಟ್ಟಿದ್ದಾರೆ ಕನ್ನಡ ಗ್ರಾಮರ್ ಮತ್ತು ಇಂಗ್ಲೀಷ್ ಗ್ರಾಮರ್ಗೆ ಆ ಒಂದು ಸಿಲೆಬಸ್ಗೆ ಪೂರಕವಾಗಿ ಮಾತ್ರ ರೆಫರ್ ಮಾಡಿ. ಯಾಕೆಂದರೆ ಈ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕನ್ನಡ ಗ್ರಾಮರ್ ಬುಕ್ಸನ್ನು ರೆಫರ್ ಮಾಡೋರು ಮತ್ತು ಇಂಗ್ಲೀಷ್ ಗ್ರಾಮರ್ ಬುಕ್ನ ರೆಫರ್ ಮಾಡೋರು ನಿಮ್ಮ ಸಿಲೆಬಸ್ಗೂ ಮೀರಿ ಬೇರೆ ಬೇರೆ ವಿಷಯಗಳಿರುತ್ತೆ. ಹಾಗಾಗಿ ಅವೆಲ್ಲವನ್ನು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ಗೆ TET ಸಿಲೆಬಸ್ಸಲ್ಲಿ ಏನಿರುತ್ತೆ ಅವುಗಳಿಗೆ ಮಾತ್ರ ಪ್ರಿಪೇರ್ ಆಗಿ. ಸೊ ದಟ್ ಈಸ್ ಕಾಲ್ಡ್ ಸಿಸ್ಟಮ್ಯಾಟಿಕ್ ರೀಡಿಂಗ್. ಅದಾದಮೇಲೆ ಈ TET ಸಿಲೆಬಸ್ಗೆ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನೀವು ಕ್ವಶನ್ ಪೇಪರ್ ಮೊರೆ ಹೋಗಬೇಕು. ಯಾವಾಗಲೂ TET ಸಿಲೆಬಸ್ಸನ್ನು ಪ್ರಿಪೇರ್ ಆಗಲಿಕ್ಕಿಂತ ಮುಂಚೆ ಕ್ವಶನ್ ಪೇಪರ್ನ ಪ್ರಿಪೇರ್ ಆಗಬಾರ್ದು. ಕೆಲವರೆಲ್ಲ ಹೀಗೆ ಮಾಡ್ತಾರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡಿಬಿಟ್ರೆ ಸಾಕು, ನಾವು ಎಕ್ಸಾಮಲ್ಲಿ ಕ್ಲಿಕ್ ಆಗ್ಬೋದು ಅಂತ. ಸೊ ದಟ್ ಈಸ್ ನಾಟ್ ಎ ಗುಡ್ ವೇ. ಆ ಒಂದು ವೇನಲ್ಲಿ ಓದ್ಬಿಟ್ರೆ ನೀವು ಖಂಡಿತವಾಗ್ಲೂ ಎಲಿಜಿಬಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ ಇಡೀ ಸಿಲೆಬಸ್ ಎಲ್ಲ ಮೊದಲು ಓದ್ಕೊಂಡು ಆಮೇಲೆ ನೀವು ಕ್ವಶನ್ ಪೇಪರ್ ಮೊರೆ ಹೋಗಬೇಕು. ಸೊ ದಟ್ ಈಸ್ ಕಾಲ್ಡ್ ದಿ ಸಿಸ್ಟಮ್ಯಾಟಿಕ್ ರೀಡಿಂಗ್ ವೇ. ಸೊ ಇದುವರೆಗೂ ಅಂದರೆ ಇಲ್ಲಿಯವರೆಗೆ ನಡೆದಿರ್ತಕ್ಕಂಥ ಹಳೆಯ TET ಎಲ್ಲ ಕ್ವಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡಿ. ಏಕೆಂದರೆ ಎಲ್ಲ ಕ್ವಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡಿ ನೀವು ಸರಿಯಾದ ರೀತಿಯಲ್ಲಿ ಆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಪ್ರಿಪೇರ್ ಆಗಿದ್ದೇ ಆದರೆ ನಿಮಗೆ ಎಲ್ಲ ವಿಷಯಗಳ 60 to 70% ಸಿಲೆಬಸ್ಸು ನಿಮಗೆ ಕವರ್ ಅಪ್ ಆಗಿಬಿಡುತ್ತೆ. ಪ್ರತಿಯೊಂದು ಕ್ವಶನ್ ಅವ್ರು ಹೇಗೆ ಕೇಳಿದ್ರು ನೀವು ಬಿಡಿಸ್ತಕ್ಕಂಥ ಒಂದು ಟೆಕ್ನಿಕ್ ನಿಮಗೆ ಒಂದು ಈಸಿ ವೇ, ಭಾಳ ಸುಲಭವಾಗಿ ನಿಮಗೆ ಅದು ಬಂದ್ಬಿಡುತ್ತೆ. ಹಾಗಾಗಿ ನೀವು ಆ ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ಪ್ರಿಪೇರ್ ಆಗಬೇಕು. ಇದೆಲ್ಲ ಯಾವಾಗ ಅಂದರೆ ಸಿಲೆಬಸ್ TET ಸಿಲೆಬಸ್ಸನ್ನು ಮುಗಿಸಿದ ಮೇಲೆ, ಅಂದರೆ ಆ TET ಸಿಲೆಬಸ್ ಪ್ರಿಪ್ರೇಷನ್ ಕಂಪ್ಲೀಟ್ ಆದಮೇಲೆ.
ನೋಡಿ, ಈ ಪ್ರೀವಿಯಸ್ ಇಯರ್ಸ್ TET ಕ್ವಶನ್ ಪೇಪರ್ಸ್ ಪ್ರಿಪರೇಷನ್ಸ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ನೀವು ಬಯಾಟ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವರ್ಷದ TET ಕ್ವಶನ್ ಪೇಪರ್ ತಗೊಳ್ತೀರಾ ಅಂತ ಅನ್ಕೊಳ್ಳಿ. ಈಗ ನೀವು ಒಂದು ಕ್ವಶನ್ ಕೇಳಿರ್ತಾರೆ, ಅದಕ್ಕೆ 4 ಆಪ್ಷನ್ಸ್ ಇರುತ್ತೆ. ಆ 4 ಆಪ್ಷನ್ಸಲ್ಲಿ ಒಂದು ಆಪ್ಷನ್ ಸರಿ ಇರುತ್ತೆ. ನೆಕ್ಸ್ಟ್ ಆ ಕ್ವಶನ್ ಬಿಟ್ಟು ಮತ್ತೊಂದು ಕ್ವಶನ್ಗೆ ಹೋಗೋದು ಅಗೇನ್. ಅದಕ್ಕೆ ಸೊ 4ರಲ್ಲಿ ಒಂದು ಆನ್ಸರ್ ಸರಿ ಇರುತ್ತೆ. ಅಗೇನ್ ಅದೇ ಥರ ನೀವು ಇದೇ ಥರ ರೊಟೀನ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ನೋಡಿ, ಯಾವುದೇ ಒಂದು ಕ್ವಶನ್ ಪೇಪರ್ ಆಗಲಿ, ಈಗ ಒಂದು ಪ್ರಶ್ನೆಗೆ 4ರಲ್ಲಿ ಒಂದು ಉತ್ತರ ಸರಿ ಇದ್ದರೆ ಆ ಸರಿಯಾದಂಥ ಉತ್ತರದ ನೀವು ವಿಶ್ಲೇಷಣೆ ಮತ್ತು ವಿವರಣೆಯನ್ನು ತಿಳ್ಕೊಳ್ಬೇಕು. ಅದಷ್ಟೇ ಅಲ್ಲ, ಉಳಿದಂಥ 3 ಆಯ್ಕೆಗಳ ವಿಷಯಗಳನ್ನು ಗ್ರಹಿಸ್ಕೊಳ್ಬೇಕು. ಆವಾಗ TET ಎಕ್ಸಾಮಲ್ಲಿ ಯಾವುದೇ ಕಂಟೆಂಟಲ್ಲಿ ಹೇಗೆ ಕ್ವಶನ್ಸ್ ಕೇಳಿದ್ರು ನೀವು ಭಾಳ ಸುಲಭವಾಗಿ ಆನ್ಸರ್ ಮಾಡ್ಬೋದು. ಈ ಮಲ್ಟಿಪಲ್ ಚಾಯ್ಸ್ ಬೇಸ್ಡಲ್ಲಿ ನೀವು ಪ್ರಿಪರೇಷನ್ ಮಾಡ್ಕೊಡ್ಬಾರ್ದು. TET ಎಕ್ಸಾಮ್ಗೆ ಇರಬೇಕು ಕ್ವಶನ್ ಬ್ಯಾಂಕೆಲ್ಲ ನೀವು ಪ್ರಿಪೇರ್ ಆಗಬೇಕು. ಯಾವಾಗ ಪ್ರಿಪೇರ್ ಆಗಬೇಕು ಕ್ವಶನ್ ಬ್ಯಾಂಕನ್ನು ಅಂದರೆ ಎಲ್ಲ ವಿಷಯಗಳ ಸಮಗ್ರ ಸಾರಾಂಶ ನಿಮ್ಮ ಮೈಂಡಲ್ಲಿ ಇರಬೇಕು. ಆಗಿದ್ದರೆ ಮಾತ್ರ ನೀವು ಕ್ವಶನ್ ಬ್ಯಾಂಕನ್ನು ಪ್ರಿಪೇರ್ ಆಗಲಿಕ್ಕೆ ಸಾಧ್ಯ. ಯಾಕೆಂದರೆ ವಿಷಯಾಂಶಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ 4ರಲ್ಲಿ ಒಂದು ಆಯ್ಕೆ ಸರಿದೆ ಅಂತ ಅಂದ್ಕೊಂಡು ಈ ಥರದ ವೇನಲ್ಲಿ ಬಾಯ್ ಹ್ಯಾಟ್ ಮಾಡ್ತಾ ಹೋದರೆ ನಿಮಗೆ ಅದು ಅರ್ಥನೇ ಆಗಲ್ಲ. ನಿಮಗೆ ಅಲ್ಲೇ ಕಾಂಪ್ರೆನ್ಷನ್ ಪವರ್ ತುಂಬ ಕೆಳಮಟ್ಟಕ್ಕೆ ಹೋಗೋದು ಅಂದರೆ ಆ ವೇನಲ್ಲಿ ನೀವು ಪ್ರಿಪ್ರೇಷನ್ನ ಮಾಡಿದ್ರೆ. ಹಾಗಾಗಿ ಈ ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಹೇಗೆ ಬಿಡಿಸ್ಬೇಕು ಅನ್ನಲಿಕ್ಕೆ ನಿಮಗೆ ಅದಕ್ಕೂ ಕೂಡ ಒಂದು ಒಳ್ಳೆಯ ಬುಕ್ ಇದೆ ನೋಡಿ. ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅಲ್ಲಿ 3 ಜನ ಆಥರು ಸೇರಿ ಬರೆದಿರ್ತಕ್ಕಂಥ ಬುಕ್ ಅದು. ಎ ಬಾಲರಾಜು, ಗುರುಪ್ರಸಾದ್ ಮತ್ತು ಸತೀಶ್ ಅಂತ. ವಿವರಣಾತ್ಮಕ ಉತ್ತರಗಳೊಂದಿಗೆ TET ಪ್ರಶ್ನೋತ್ತರಗಳು ಅಂದರೆ ಈ ಬುಕ್ಕಲ್ಲಿ ಏನು ಮಾಡಿದರೆ ಪ್ರತಿಯೊಂದು ಕ್ವಶನ್ಸ್ಗೂ ವಿವರಣೆಯನ್ನು ಕೊಟ್ಟು ಸರಿಯಾದ ಉತ್ತರವನ್ನು ಅವರೇ ಕೊಟ್ಟಿದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಉತ್ತರ ಸರಿ ಇದ್ದರೆ ಆ ಉತ್ತರಕ್ಕೆ ಸಂಬಂಧಪಟ್ಟಂಥ ವಿವರಣೆ ಇದೆ. ಅದ್ರ ಜೊತೆಗೆ ಉಳಿದಂಥ 3 ಅಂಶಗಳ ವಿವರಣೆಗಳು ಕೂಡ ಭಾಳ ಅದ್ಭುತವಾಗಿ ಇದರಲ್ಲಿ ಪ್ರಿಪೇರ್ ಮಾಡಿದ್ದಾರೆ. ಹಾಗಾಗಿ ನೀವು ಈ ಥರದ ಬುಕ್ಸನ್ನು ಪ್ರಿಪೇರ್ ಆಗಬೇಕು. ಅವಾಗ ಏನಾಗುತ್ತೆ, ನಿಮಗೆ ಸಿಲೆಬಸ್ ವೈಸು ನಿಮಗೆಲ್ಲ ಈಗ ಕೆಲವರೆಲ್ಲ ಐ ಥಿಂಕ್ 100ಕ್ಕೆ 100% ಸಿಲೆಬಸ್ಸನ್ನು ಮುಗಿಸೋಕ್ಕಾಗಲ್ಲ TET ಸಿಲೆಬಸ್ಸನ್ನು. ಸೊ ಅಂಥ ಒಂದು ಟೈಮಲ್ಲಿ ಈ ಥರದ ವಿವರಣಾತ್ಮಕ ಮಾದರಿಯ ಬುಕ್ಸನ್ನು ನೀವು ರೆಫರ್ ಮಾಡಬೇಕು. ಆವಾಗ ಎಲ್ಲೋ ಒಂದು ಕಡೆ ಸಮ್ವೇರ್ ನೀವು ಓದ್ತಿರ್ತಕ್ಕಂಥ ವಿಷಯ ಈ ಬುಕ್ಸಲ್ಲಿ ಅದು ಇನ್ಕ್ಲೂಡಿಂಗ್ ಆಗುತ್ತೆ. ಆವಾಗ ಇದನ್ನು ಪ್ರಿಪ್ರೇಷನ್ ಮಾಡ್ತಾ ಏನಾಗುತ್ತೆ, ನಾವು ಸಿಲೆಬಸ್ಲಿ ಬಿಟ್ಟಿರ್ತಕ್ಕಂಥ ವಿಷಯಗಳು ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ವಿವರಣಾತ್ಮಕ ಮಾದರಿಯ ಪುಸ್ತಕಗಳನ್ನು ಓದ್ಕೊಳ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ.